ರಾಜ್ಯದಲ್ಲಿ ಸಚಿವ ಸಂಪುಟ ವಿಸ್ತರಣೆಗೆ ಕಸರತ್ತುಗಳು ಬಿರುಸುಗೊಂಡಿವೆ. ಪ್ರಯತ್ನಗಳು ನಿರಂತರವಾಗಿ ಸಾಗ್ತಾ ಇದೆ. ಇತ ಎಐಸಿಸಿ ಅಧ್ಯಕ್ಷರಾಗಿರುವ ಮಲ್ಲಿಕಾರ್ಜುನ್ ಖರ್ಗೆ ನಿವಾಸಕ್ಕೆ ಸಿಎಂ ಡಿಕೆ ಶಿವಕುಮಾರ್ ಭೇಟಿ ಕೊಟ್ಟಿದ್ದಾರೆ ಎನ್ನುವ ಮಾಹಿತಿ ಇದೆ. ದೆಹಲಿಯಲ್ಲಿ ನಡೆದ ಸಭೆ ಬಗ್ಗೆ ಎಐಸಿಸಿ ಅಧ್ಯಕ್ಷರಿಗೆ ಡಿಕೆಶಿ ಮಾಹಿತಿಯನ್ನು ಕೊಟ್ಟಿದ್ದಾರೆ. ದೆಹಲಿಯಲ್ಲಿ ಹೈಕಮಾಂಡ್ ನಾಯಕರ ಜೊತೆಯಲ್ಲಿ ನಾವು ಏನು ಚರ್ಚೆ ಮಾಡಿದ್ದೀವಿ ಅದನ್ನು ಹೇಳಿದ್ದಾರೆ. ಸೋನಿಯಾ ಗಾಂಧಿ ನಿವಾಸದಲ್ಲಿ ಸಭೆಯನ್ನ ಸಿಎಂ ಡಿಕೆಶಿ ಅವರು ನಡೆಸಿದ್ರು. ಸಭೆಗೂ ಮುನ್ನವೇ ಬೆಂಗಳೂರಿಗೆ ಮಲ್ಲಿಕಾರ್ಜುನ್ ಖರ್ಗೆ ಅವರು ಬಂದಿದ್ರು. ಡಿಕೆಶಿ ಭೇಟಿಗೂ ಮುನ್ನವೇ ಹಿರಿಯ ಶಾಸಕ ಎಂ ಕೃಷ್ಣಪ್ಪ ಸಹ ಭೇಟಿಯಾಗಿದ್ದಾರೆ. ಖರ್ಗೆ ಅವರನ್ನ ಮಲ್ಲಿಕಾರ್ಜುನ್ ಖರ್ಗೆ ನಿವಾಸಕ್ಕೆ ಭೇಟಿ ನೀಡ್ತಾ ಇದ್ದಾರೆ ಹಲವು ಸಚಿವಾಕಾಂಕ್ಷಿಗಳು. ಇಲ್ಲೊಂದು ಕಡೆಯಲ್ಲಿ ಪ್ರಯತ್ನಗಳು ಸಚಿವಾಕಾಂಕ್ಷಿಗಳ ಕಡೆಯಿಂದ ನಿರಂತರವಾಗಿ ಸಾಗ್ತಾ ಇದೆ. ಇತ್ತ ಮುಖ್ಯಮಂತ್ರಿಗಳು ಕೂಡ ಖರ್ಗೆ ನಿವಾಸಕ್ಕೆ ಭೇಟಿ ಕೊಟ್ಟು ಕೆಲ ಕಾಲ ಮಾತುಕತೆಯನ್ನು ನಡೆಸಿದ್ದಾರೆ ಎನ್ನುವಂಥ ಡೀಟೇಲ್ಸ್ ಸಿಕ್ಕಿದೆ. ಇನ್ನೊಂದು ಕಡೆಯಲ್ಲಿ ಎಂ ಕೃಷ್ಣಪ್ಪ ಇವರು ಶಾಸಕರಾಗಿರುವಂಥ ಎಂ ಕೃಷ್ಣಪ್ಪ ಕೂಡ ಮಲ್ಲಿಕಾರ್ಜುನ್ ಖರ್ಗೆ ಅವರ ನಿವಾಸಕ್ಕೆ ಭೇಟಿ ಕೊಟ್ಟು ಕೆಲ ಕಾಲ ಮಾತುಕತೆಯನ್ನು ನಡೆಸಿದ್ದಾರೆ. ಸಚಿವ ಸ್ಥಾನದ ಬಗ್ಗೆ ಅವರು ಕೂಡ ತಮ್ಮ ಆಕಾಂಕ್ಷೆಗಳನ್ನು ಎಐಸಿಸಿ ಅಧ್ಯಕ್ಷರ ಮುಂದೆ ಇಟ್ಟಿದ್ದಾರೆ ಎನ್ನಲಾಗ್ತಾ ಇದೆ. ಸಂಪುಟ ವಿಸ್ತರಣೆ ಸರ್ಕಸ್ ಹೊತ್ತಲೇ ರಾಜ್ಯಕ್ಕೆ ರಾಹುಲ್ ಗಾಂಧಿ ಜುಲೈ 24ರಂದು ಬೆಂಗಳೂರಿಗೆ ರಾಹುಲ್ ಗಾಂಧಿ ಬರ್ತಾರೆ. ಕಾಂಗ್ರೆಸ್ ಜಿಲ್ಲಾಧ್ಯಕ್ಷರ ಆಯ್ಕೆ ಪ್ರಕ್ರಿಯೆ ಹಿನ್ನೆಲೆಯಲ್ಲಿ ರಾಹುಲ್ ಗಾಂಧಿ ಆಗಮಿಸಲಿದ್ದಾರೆ. ಜಿಲ್ಲಾಧ್ಯಕ್ಷರ ಆಯ್ಕೆ ಪ್ರಕ್ರಿಯೆಯಲ್ಲಿ ರಾಹುಲ್ ಗಾಂಧಿ ಸಹ ಭಾಗಿಯಾಗ್ತಾರೆ. ವೀಕ್ಷಕರು ಮತ್ತು ಉಸ್ತುವಾರಿಗಳ ಸಭೆಯಲ್ಲಿ ಭಾಗಿಯಾಗಲಿದ್ದಾರೆ ರಾಹುಲ್ ಗಾಂಧಿ. ಜುಲೈ 24ರ ಒಳಗಾಗಿ ಸಚಿವ ಸಂಪುಟ ಪ್ರಕ್ರಿಯೆ ಕೂಡ ಮುಗಿಯುತ್ತಾ? ಹಾಗಾದ್ರೆ ರಾಹುಲ್ ಗಾಂಧಿ ಆಗಮಿಸಿದ ವೇಳೆಯಲ್ಲಿ ಫೈನಲ್ ಆಗಲಿದೆಯಾ? ಹೀಗೆ ಅನೇಕ ಪ್ರಶ್ನೆಗಳು ಕೂಡ ಹುಟ್ಟಿಕೊಳ್ತಾ ಇದೆ. ಒಂದು ಕಡೆಯಲ್ಲಿ ರಾಹುಲ್ ಗಾಂಧಿ ಅವರು ಕೂಡ ಬೆಂಗಳೂರಿಗೆ ಬರ್ತಾ ಇದ್ದಾರೆ. ಇನ್ನೊಂದು ಕಡೆಯಲ್ಲಿ ಸಚಿವ ಸಂಪುಟ ವಿಚಾರಕ್ಕೆ ಸಂಬಂಧಿಸಿದಂತೆ ಈಗಾಗಲೇ ದೆಹಲಿ ಮಟ್ಟದಲ್ಲಿ ಮಾತುಕತೆಗಳು ಆಗಿವೆ. ಬಟ್ ಇನ್ನೂ ಎಐಸಿಸಿ ಅಧ್ಯಕ್ಷ ಮಲ್ಲಿಕಾರ್ಜುನ್ ಖರ್ಗೆ ಅವರು ಬೆಂಗಳೂರಿನಲ್ಲಿ ಇರುವಂಥ ಕಾರಣಕ್ಕಾಗಿ ಮೊನ್ನೆ ಮೀಟಿಂಗ್ನಲ್ಲಿ ಇರಲಿಲ್ಲ, ಅವ್ರು ಡೆಲ್ಲಿಲಿ ಇರಲಿಲ್ಲ, ಅವ್ರು ಬೆಂಗಳೂರಿಗೆ ಬಂದಿದ್ದರು ಮೀಟಿಂಗ್ ಆಗೋ ದಿವಸ. ಹೀಗಾಗಿ ಒಂದಷ್ಟು ವಿಚಾರಗಳ ಕುರಿತು ಮುಖ್ಯವಾಗಿ ಚರ್ಚೆ ಆಗಬೇಕಿದೆ. ಹೀಗಾಗಿ ಡಿಕೆ ಶಿವಕುಮಾರ್ ಅವರು ಮುಖ್ಯಮಂತ್ರಿಗಳು ಮಲ್ಲಿಕಾರ್ಜುನ್ ಖರ್ಗೆ ನಿವಾಸಕ್ಕೆ ತೆರಳಿ ಮಾತುಕತೆಯನ್ನು ನಡೆಸಿದ್ದಾರೆ ಎನ್ನುವಂಥದ್ದು ಗೊತ್ತಾಗಿದೆ. ರಾಜ್ಯದಲ್ಲಿ ಸಚಿವ ಸಂಪುಟ ವಿಸ್ತರಣೆ ಕಸರತ್ತು ಜೋರಾಗಿ ನಡೀತಾ ಇದೆ. ಸಚಿವಾಕಾಂಕ್ಷಿಗಳಿಂದ ಪ್ರಯತ್ನಗಳು ದೊಡ್ಡ ಮಟ್ಟದಲ್ಲಿ ಸಾಗ್ತಾ ಇದೆ. ಇತ್ತ ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ತಮ್ಮ ಆಪ್ತರಿಗೆ ಸಚಿವ ಸ್ಥಾನ ಕೊಡಿಸಬೇಕು ಅಂತೇಳಿ ನಿರಂತರ ಪ್ರಯತ್ನಗಳನ್ನು ಮಾಡ್ತಾ ಇದ್ದಾರೆ. ಮಾಜಿ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಕೂಡ ಅಷ್ಟೇ. BK ಹರಿಪ್ರಸಾದ್ ಅವರು ತಮ್ಮದೇ ಪಟ್ಟಿಯನ್ನು ಹಿಡ್ಕೊಂಡು ದೆಹಲಿಗೆ ಹೋಗಿದ್ದರು. ಇತ್ತ ಲಾಬಿಗಳು ಜೋರಾಗ್ತಾ ಇರುವಂಥ ಈ ಸಂದರ್ಭದಲ್ಲೇ ರಾಹುಲ್ ಗಾಂಧಿ, KC ವೇಣುಗೋಪಾಲ್, ಅಜಯ್ ಸಿಂಗ್ ಅವರನ್ನ ನಮ್ಮ ಪ್ರತಿನಿಧಿ ಆನಂದ್ ಮಾತನಾಡಿಸಿದ್ದಾರೆ. ಅವ್ರು ಏನು ಹೇಳಿದ್ದಾರೆ ಬನ್ನಿ ನೋಡೋಣ. ಸಂಪುಟ ಬಗ್ಗೆನೂ ಕೂಡ ಚರ್ಚೆ ಮಾಡ್ತಾರೆ. ನೀವು ದೆಹಲಿಗೆ ಹೋದಂತ ಸಂದರ್ಭದಲ್ಲಿ ಯಾರಾದರೂ ವರಿಷ್ಠರು ಏನಾದರೂ ಭೇಟಿ ಮಾಡಿದ್ರ ಸರ್? ಅವ್ರೇನಾದರೂ ಭೇಟಿಗೆ ಅವಕಾಶವನ್ನು ಕೊಟ್ಟಿದ್ರಾ? ಅಲ್ಲ, ಎಲ್ಲ ವರಿಷ್ಠರಿಗೆ ಭೇಟಿ ಆದೆ. ಭೇಟಿಯಾಗಿ ನಾನು ಕೂಡ ಆಕಾಂಕ್ಷಿ ಇದ್ದಿದ್ದವ್ರಿಗೆಲ್ಲ ಗೊತ್ತಿದೆ. ಆ ಒಂದು ರೀತಿಯಿಂದ ನಾವು ಎಲ್ಲ ಮಾತಾಡಿ ಮತ್ತೆ ಭೇಟಿಯಾಗಿ ಬಂದಿದ್ದೀವಿ. ಮತ್ತೆ ದೆಹಲಿಗೆ ಹೋಗ್ತಕ್ಕಂಥ ಒಂದು ಪ್ರಮೇಯ ಇದೆಯಾ ಸರ್ ತಮ್ಮದು? ಈಗ ನೋಡಬೇಕು. ಇವಾಗ ಎಲ್ಲ ವರಿಷ್ಠರಿಗೆ ಮತ್ತೆ ಇಲ್ಲಿ ಇರ್ತಕ್ಕಂಥ ಮಾನ್ಯ ಮುಖ್ಯಮಂತ್ರಿಯವ್ರಿಗೆ ಮತ್ತು ಉಪಮುಖ್ಯಮಂತ್ರಿಯವ್ರು, ಮಾಜಿ ಮುಖ್ಯಮಂತ್ರಿಯವ್ರಿಗೆಲ್ಲ ಕರೀತಾರೆ ಅಂತ ನೋಡಬೇಕು. ಏನು ಅಲ್ಲೇ ಇವ್ರಿಗೆಲ್ಲ ಒಂದು ಸಮಾಲೋಚನೆ ನಡೆಸಿದ್ದಾರೆ, ಒಂದು ತೀರ್ಮಾನ ತಗೊಳ್ತಾರೆ, ಅದನ್ನು ಕೂಡ ನೋಡಬೇಕಾಗ್ತದೆ. ಸರ್, ಈಗಾಗಲೇ ಸಂಪುಟ ವಿಸ್ತರಣೆ ಬಹಳಷ್ಟು ಒಂದು ವಿಳಂಬ ಆಗಿದೆ. ಇದು ಇನ್ನೂ ಕೂಡ ಮುಂದಕ್ಕೆ ಹೋಗ್ತಾ ಇರ್ತಕ್ಕಂಥದ್ದು ಸಮಂಜಸ ಅಲ್ಲ, ಆದಷ್ಟು ಬೇಗ ಮಾಡಬೇಕು ಅಂತ ಹಿರಿಯ ನಾಯಕರು ಕೂಡ ಒತ್ತಾಯವನ್ನ ಮಾಡ್ತಾ ಇದ್ರು. ಆದ್ರೂ ಕೂಡ ಪದೇ ಕಾರಣಾಂತರಗಳಿಂದ ಮುಂದಕ್ಕೆ ಹೋಗ್ತಾನೆ ಇದೆಯಲ್ಲ ಸರ್? ಇಲ್ಲ, ಈಗ ಮೊನ್ನೆ ತಾನೇ ಒಂದು ಹಂತಕ್ಕೆ ಬರಬೇಕಾಗಿತ್ತು, ಆದರೆ ಬೇರೆ ಕಾರಣಗಳಿಂದ ಅದು ಆಗಿಲ್ಲ. ಆದರೆ ಮುಂದೆ ಬರ್ತಕ್ಕಂಥ ಒಂದು ವಾರದಲ್ಲಿ ಎಲ್ಲ ಇತ್ಯರ್ಥ ಆಗ್ತದೆ, ಫೈನಲ್ ಆಗ್ಬಿಡ್ತದೆ. ಇದಕ್ಕಿಂತ ಮುಂದೆ ಹೋಗಲ್ಲ ಅಂತ ನಂಗೆ ಅನಿಸ್ತದೆ. ಸ್ಥಳೀಯ ಸಂಸ್ಥೆಗಳ ಚುನಾವಣೆ ಇದೆ, ಮುಂದೆ 28ರ ಎಲೆಕ್ಷನ್ಗೂ ಕೂಡ ತಯಾರಿಯನ್ನ ಮಾಡಬೇಕು. ಇಂಥ ಸಂದರ್ಭಗಳಲ್ಲಿ ಪೂರ್ಣ ಪ್ರಮಾಣದ ಸಂಪುಟ ಇಲ್ಲದೆ ಇರತಕ್ಕಂಥದ್ದು ಎಲ್ಲೋ ಒಂದು ಕಡೆ ಪಕ್ಷದ ಒಂದು ಸಂಘಟನೆ ಮೇಲೂ ಹೊಡೆತ ಬೀಳ್ತಾ ಇಲ್ವಾ? ಮಾನ್ಯ ಮುಖ್ಯಮಂತ್ರಿಯವರು ಕೂಡ ನಿನ್ನೆ ಸ್ಪಷ್ಟವಾಗಿ ಹೇಳಿದ್ದಾರೆ, GB ಎಲೆಕ್ಷನ್ ಆಗಲಿ, ಗ್ರಾಮ ಪಂಚಾಯತಿ, ತಾಲೂಕ್ ಪಂಚಾಯತಿ, ಜಿಲ್ಲಾ ಪಂಚಾಯತಿ ಏನು ಚುನಾವಣೆ ಇದ್ರೂ ಕೂಡ ಈ ಸರ್ಕಾರ ಈ ವರ್ಷ ಎಲ್ಲ ನಾವು ಕಂಪ್ಲೀಟ್ ಮಾಡ್ತೀವಿ. ಅದರಲ್ಲಿ ಏನೇನು ಎರಡು ಡೌಟೇ ಇಲ್ಲ. ಅದಕ್ಕಾಗಿ ಈ ಒಂದು ಸಂಪುಟ ರಚನೆ ಕೂಡ ಆಗಸ್ಟ್ 6ನೇ ತಾರೀಕಿಗೆ ಅಧಿವೇಶನ ಪ್ರಾರಂಭ ಆಗ್ತಾ ಇದೆ. ಅದಕ್ಕಿಂತ ಮೊದಲು ಮಾಡಲೇಬೇಕು. ಬಹುಶಃ ಈ ಒಂದು ವಾರದಲ್ಲಿ ಎಲ್ಲ ಮುಗಿತದಂತ ನಂಗೆ ಅನಿಸ್ತದೆ. ಸರ್, ತಮಗೆ ಈ ಬಾರಿ ಸಂಪುಟದಲ್ಲಿ ಸ್ಥಾನ ಸಿಗ್ತಕ್ಕಂಥ ವಿಶ್ವಾಸ ಇದೆಯಾ ಸರ್? DK ಶಿವಕುಮಾರ್ ಅವರು ಸಿದ್ದರಾಮಯ್ಯನವರ ಭರವಸೆ ಕೊಟ್ಟಿದ್ದಾರಾ? ಅಲ್ಲ, ನನಗೆ ಸಂಪೂರ್ಣವಾದ ಒಂದು ವಿಶ್ವಾಸ ಇದೆ.
ಹಿಂದೆಯೂ ಕೂಡ 2023ರಲ್ಲಿ ಕೈ ತಪ್ಪಿತ್ತು, 2018ರಲ್ಲೂ ಕೈ ತಪ್ಪಿತ್ತು. ಅದೇ 2023ರಲ್ಲಿ ಮಾಡ್ತಕ್ಕಂಥ ಒಂದು ಸಂದರ್ಭದಲ್ಲಿ ನನಗೆ ಹೇಳಿದರು, ಮುಂದೆ ಖಂಡಿತವಾಗಿ ಒಂದು ಅವಕಾಶ ನೀಡ್ತೀವಿ ಅಂತ ಹೇಳಿದ್ದಾರೆ. ಅದಕ್ಕಾಗಿ ಸಂಪೂರ್ಣವಾದೊಂದು ವಿಶ್ವಾಸ ಇದೆ. ಸರಿ, ಮತ್ತೆ ಇನ್ನೊಂದು ಸರ್, ಪ್ರಮುಖವಾಗಿ ಅಜಯ್ ಸಿಂಗ್ ಅವರಿಗೆ ಸಚಿವ ಸ್ಥಾನ ತಪ್ಪಿಸ್ತಕ್ಕಂಥ ಒಂದು ಕೆಲಸವನ್ನ ಕಾಣದ ಕೈಗಳು ಮಾಡ್ತಿದೆ ಅನ್ನೋ ಆರೋಪಗಳು ಕೂಡ ಇದೆ ಸರ್, ನಿಜಾನ ಸರ್? ಏನೂ ಇಲ್ಲ, ಈ ಬಾರಿ ಎಲ್ಲ ಕರೆಕ್ಟ್ ಆಗ್ತದೆ, ಕೆಲವು ಸತಿ ತಪ್ತದೆ, ಏನು ಆ ಥರ ಏನೂ ಇಲ್ಲ. ನಮ್ಮ ವಿರುದ್ಧ ಯಾರು ಕೆಲಸ ಮಾಡ್ತಿಲ್ಲ, ತಮಗೆ ಸಚಿವ ಸ್ಥಾನ ತಪ್ಪಿಸ್ತಕ್ಕಂಥ ಯಾವುದು ಒಂದು ವಿಚಾರ ನಡೀತಾ ಇಲ್ಲ? ಇಲ್ಲ, ಆ ಥರ ಏನೂ ಇಲ್ಲ. ಈ ಬಾರಿ ನಮ್ಮ ಹೈಕಮಾಂಡ್ ಕಾಂಗ್ರೆಸ್ ಅಲಾ ಕಮಾನ್ ಏನಿದ್ದಾರೆ. ಎಸ್, ಈ ಬಗ್ಗೆ ಇನ್ನಷ್ಟು ಮಾಹಿತಿಯನ್ನು ಕೊಡ್ತಾರೆ ನಮ್ಮ ಪ್ರತಿನಿಧಿ ಆನಂದ್, ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗ್ತಾ ಇದ್ದಾರೆ. ಆನಂದ್, ಈಗಾಗಲೇ ಸಚಿವಾಕಾಂಕ್ಷಿಗಳ ಪಟ್ಟಿ ದೊಡ್ಡದಿದೆ. ACC ಅಧ್ಯಕ್ಷರಾಗಿರುವಂಥ ಮಲ್ಲಿಕಾರ್ಜುನ್ ಖರ್ಗೆ ನಿವಾಸಕ್ಕೆ ಯಾವೆಲ್ಲ ಶಾಸಕರು ಭೇಟಿ ಕೊಟ್ಟಿದ್ದಾರೆ, ಏನೆಲ್ಲ ಅಭಿಪ್ರಾಯಗಳನ್ನು ವ್ಯಕ್ತಪಡಿಸಿದ್ದಾರೆ, ಲಾಬಿಗಳು ಹೇಗೆ ಸಾಗ್ತಾ ಇದೆ ಈಗ? ಸಂಬಂಧ ಪ್ರಮುಖವಾಗಿ ದೆಹಲಿಯಿಂದ ಮಲ್ಲಿಕಾರ್ಜುನ್ ಖರ್ಗೆ ಅವರು ವಾಪಸ್ ಬಂದ ಮೇಲೆ ಬೆಂಗಳೂರಿನ ನಿವಾಸಕ್ಕೆ ಸಚಿವಾಕಾಂಕ್ಷಿಗಳು ಭೇಟಿ ಕೊಟ್ಟು ಒಂದು ಲಾಬಿಯನ್ನ ಮಾಡ್ತಾ ಇರ್ತಕ್ಕಂಥದ್ದು ಮುಂದುವರೆದಿದೆ. ಪ್ರಮುಖವಾಗಿ ಈಗಷ್ಟೇ ಎಂ ಕೃಷ್ಣಪ್ಪ ಅವರು, ಅಜಯ್ ಸಿಂಗ್ ಸೇರಿದಂತೆ ಕೆಲವು ಸಚಿವಾಕಾಂಕ್ಷಿಗಳು ಭೇಟಿ ನೀಡಿ ತಮಗೆ ಸಚಿವ ಸ್ಥಾನವನ್ನ ಕೊಡಬೇಕು ಅನ್ನೋ ಒಂದು ಒತ್ತಡವನ್ನ ಮಾಡಿರ್ತಕ್ಕಂಥದ್ದು. ಈ ಸಂದರ್ಭದಲ್ಲಿ CM DK ಶಿವಕುಮಾರ್ ಅವರು ಕೂಡ ಮಲ್ಲಿಕಾರ್ಜುನ್ ಖರ್ಗೆ ಅವರನ್ನ ಭೇಟಿ ಮಾಡಿದ್ರು. ಮೊನ್ನೆ ದೆಹಲಿಯಲ್ಲಿ ಮೀಟಿಂಗ್ ನಡೀತಾ ಇರತಕ್ಕಂಥ ಸಂದರ್ಭದಲ್ಲಿ ದಿಢೀರ್ ಅಂತ ಮಲ್ಲಿಕಾರ್ಜುನ್ ಖರ್ಗೆ ಅವರು ಬೆಂಗಳೂರಿಗೆ ವಾಪಸ್ ಆಗಿದ್ರು. ಆ ಸಂದರ್ಭದಲ್ಲಿ ಅವರ ಅನುಪಸ್ಥಿತಿಯಲ್ಲೂ ಕೂಡ KC ವೇಣುಗೋಪಾಲ್, ಸುರ್ಜೇವಾಲಾ ಅವರ ಜೊತೆ ರಾಜ್ಯ ನಾಯಕರು ಚರ್ಚೆಯನ್ನ ನಡೆಸಿದ್ರು. ಆ ಚರ್ಚೆಯಲ್ಲಿ ಏನೆಲ್ಲ ಒಂದು ನಡೀತು ಅನ್ನೋದ್ರ ಬಗ್ಗೆ ಮಾಹಿತಿಯನ್ನು ಕೂಡ ಮಲ್ಲಿಕಾರ್ಜುನ್ ಖರ್ಗೆ ಅವರಿಗೆ ಕೊಟ್ಟಿರ್ತಕ್ಕಂಥದ್ದು. ಜೊತೆಗೆ ಸಂಪುಟ ಆದಷ್ಟು ಬೇಗ ವಿಸ್ತರಣೆ ಆಗಬೇಕು ಅನ್ನೊಂದು ನಿಟ್ಟಿನಲ್ಲೂ ಕೂಡ ಮನವಿಯನ್ನ ಮಾಡಿಕೊಂಡಿದ್ದಾರೆ. ಜೊತೆಗೆ ಸೋಮವಾರ ತಮ್ಮನ್ನ ಕರೀತಕ್ಕಂಥ ಒಂದು ಸಾಧ್ಯತೆಗಳು ಕೂಡ ಇರತಕ್ಕಂಥ ಒಂದು ಹಿನ್ನೆಲೆಯಲ್ಲಿ ಯಾವಾಗ ಸಮಯಾವಕಾಶ ನೀಡ್ತೀರಾ ಅನ್ನೋ ಒಂದು ವಿಚಾರವನ್ನು ಕೂಡ ಮಲ್ಲಿಕಾರ್ಜುನ್ ಖರ್ಗೆ ಅವರ ಜೊತೆ ಚರ್ಚೆ ಮಾಡಿರ್ತಕ್ಕಂಥದ್ದು. ಸದ್ಯ ಮಲ್ಲಿಕಾರ್ಜುನ್ ಖರ್ಗೆ ಅವರು ಈಗಷ್ಟೇ ಬೆಂಗಳೂರಿನ ನಿವಾಸದಿಂದ ದೆಹಲಿಗೆ ಹೊರಟಿದ್ದಾರೆ. CM DK ಶಿವಕುಮಾರ್ ಅವರು ಕೂಡ ಮಲ್ಲಿಕಾರ್ಜುನ್ ಖರ್ಗೆ ಅವರ ಕಾರಿನಲ್ಲೇ ಅವರನ್ನ ಏರ್ಪೋರ್ಟ್ ತನಕ ಬಿಟ್ಟು ಬರಲು ಹೋಗಿರ್ತಕ್ಕಂಥದ್ದು. ಈ ಸಂದರ್ಭದಲ್ಲೂ ಕೂಡ ಮತ್ತಷ್ಟು ಚರ್ಚೆಗಳು ನಡೀತಕ್ಕಂಥ ಒಂದು ಸಾಧ್ಯತೆ ಇದೆ. ನೀವು ಹೇಳಿದಾಗೆ ಈಗಾಗಲೇ ಸಚಿವ ಸ್ಥಾನ ಹೀಗೇನು 20 ಸಚಿವ ಸ್ಥಾನ ಖಾಲಿ ಇದೆ. ಈ 20 ಸಚಿವ ಸ್ಥಾನಕ್ಕೆ ಸುಮಾರು 60ಕ್ಕೂ ಹೆಚ್ಚು ಸಚಿವಾಕಾಂಕ್ಷಿಗಳು ಇರ್ತಕ್ಕಂಥದ್ದು. ಹಾಗಾಗಿ ಯಾರ್ಯಾರಿಗೆ ಸಚಿವ ಸ್ಥಾನವನ್ನ ಕೊಡಬೇಕು ಅನ್ನೋದು ನಿಟ್ಟಿನಲ್ಲೂ ಕೂಡ ಹೈಕಮಾಂಡ್ ನಾಯಕರು ಮಹತ್ವದ ಒಂದು ತೀರ್ಮಾನ ಮಾಡೋದಕ್ಕೆ ಇನ್ನಷ್ಟು ಒಂದು ಸಮಯಾವಕಾಶವನ್ನ ತೆಗೆದುಕೊಂಡ್ರ ಅನ್ನೋ ಒಂದು ಪ್ರಶ್ನೆ ಕೂಡ ನಮ್ಮ ಮುಂದೆ ಇರ್ತಕ್ಕಂಥದ್ದು. ಮತ್ತೊಂದು ಕಡೆ ಸಿದ್ದರಾಮಯ್ಯ ಮತ್ತೆ DK ಶಿವಕುಮಾರ್ ಹಾಗೆ BK ಪ್ರಸಾದ್ ಸಲ್ಲಿಕೆ ಮಾಡಿರ್ತಕ್ಕಂಥ ಪಟ್ಟಿ ಬಗ್ಗೆ ರಾಹುಲ್ ಗಾಂಧಿ ಅವರಿಗೆ ಆಕ್ಷೇಪ ಇದೆ ಅನ್ನೋ ಒಂದು ವಿಚಾರಗಳು ಕೂಡ ಕೇಳಿ ಬರ್ತಾ ಇದೆ. ಯಾಕಂದ್ರೆ ಈ ಬಾರಿ ಹೊಸಬರಿಗೆ ಅವಕಾಶವನ್ನ ಮಾಡಿಕೊಡ್ಬೇಕು, ಯಾರು ಒಂದು ಆಕ್ಟಿವ್ ಆಗಿದ್ದಾರೆ, ಅಗ್ರೆಸಿವ್ ಆಗಿದ್ದಾರೆ, ಅವರಿಗೆ ಸಚಿವ ಸ್ಥಾನವನ್ನ ಕೊಡಬೇಕು ಅನ್ನೋ ನಿಟ್ಟಿನಲ್ಲಿ ರಾಹುಲ್ ಗಾಂಧಿ ಅವರು ಮನಸ್ಸು ಮಾಡಿದ್ದಾರೆ. ಆದ್ರೆ ರಾಜ್ಯ ನಾಯಕರೇನಿದ್ದಾರೆ DK ಶಿವಕುಮಾರ್ ಮತ್ತೆ ಸಿದ್ದರಾಮಯ್ಯನವರು, ಇವರು ತಮ್ಮ ಬೆಂಬಲಿಗರು ಮತ್ತೆ ಹಳಬರಿಗೆ ಒಂದು ಅವಕಾಶವನ್ನ ಮಾಡಿಕೊಡ್ಬೇಕು ಅನ್ನೋ ನಿಟ್ಟಿನಲ್ಲಿ ತಮ್ಮದೇ ಆದಂತ ಒಂದು ಸ್ಟ್ರಾಟಜಿಯನ್ನ ಮಾಡಿದ್ರು. ಅದೆಲ್ಲವೂ ಕೂಡ ಈಗ ರಾಹುಲ್ ಗಾಂಧಿ ಅವರು ಯಾವುದಕ್ಕೂ ಕೂಡ ಒಪ್ಪಿಗೆಯನ್ನ ಕೊಟ್ಟಿಲ್ಲ. ಹಾಗಾಗಿ ತಮ್ಮ ಒಂದು ಪಟ್ಟಿಯನ್ನ ಮತ್ತೊಮ್ಮೆ ಪರಿಷ್ಕರಣೆ ಮಾಡಿ ಅನ್ನೋ ಒಂದು ಸಲಹೆಯನ್ನ ರಾಹುಲ್ ಗಾಂಧಿ ಅವರು ಕೊಟ್ಟಿದ್ದಾರೆ. ಹಾಗಾಗಿ ಇನ್ನಷ್ಟು ಒಂದು ಹೊಸ ಹೆಸರುಗಳನ್ನ ತಮ್ಮ ಲಿಸ್ಟ್ ನಲ್ಲಿ ಸೇರ್ಪಡೆ ಮಾಡಿಕೊಳ್ತಕ್ಕಂಥ ಒಂದು ನಿಟ್ಟಿನಲ್ಲಿ DK ಶಿವಕುಮಾರ್, ಸಿದ್ದರಾಮಯ್ಯನವರು ಮುಂದಾಗಿರ್ತಕ್ಕಂಥದ್ದು. ಅಂತಿಮವಾಗಿ ಸೋಮವಾರದ ಒಳಗಡೆ ರಾಜ್ಯ ನಾಯಕರಿಗೆ ಬುಲಾ ಸಿಗ್ತಕ್ಕಂಥ ಒಂದು ಸಾಧ್ಯತೆ ಇದೆ. ತದನಂತರ ಹೈಕಮಾಂಡ್ ನಾಯಕರು ಸಂಸತ್ ಅಧಿವೇಶನದ ನಡುವೆಯೂ ಕೂಡ ರಾಜ್ಯದ ಒಂದು ಬೆಳವಣಿಗೆಗಳ ಬಗ್ಗೆ, ಸಂಪುಟ ವಿಸ್ತರಣೆ ಬಗ್ಗೆ ಚರ್ಚೆ ಮಾಡಿ ಫೈನಲ್ ಮಾಡ್ತಕ್ಕಂಥ ಸಾಧ್ಯತೆ ಇದೆ. ಸಂಪತ್, ಥ್ಯಾಂಕ್ ಯು ಆನಂದ್, ತಮ್ಮೆಲ್ಲ ಡೀಟೇಲ್ಸ್ಗಾಗಿ.